ನಮಸ್ಕಾರ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ತಮಿಳು ಸೂಪರ್ ಸ್ಟಾರ್ ವಿಜಯ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾವಾಗಿರುವಂಥ ಜನನಾಯಕನ್ ಮೂವಿಯ ಟ್ರೈಲರ್ ರಿಯಾಕ್ಷನ್ ಬಗ್ಗೆ ಮಾತಾಡ್ತಿರೋದು. ಕಥೆಯ ಹೈಲೈಟ್ಸ್, ನಟರ ಅಭಿನಯ, ತಾಂತ್ರಿಕ ಅಂಶಗಳು ಹಾಗೂ ಕೊನೆಯಲ್ಲಿ ನಮ್ಮ ರೇಟಿಂಗ್ ಅನ್ನು ತಿಳಿಸುತ್ತೇವೆ. ಫಸ್ಟ್ ಆಫ್ ಆಲ್ ಮೂವಿ ಬಂದ್ಬಿಟ್ಟು ಜನನಾಯಕನ್ ಸಿನಿಮಾ ಬಿಡುಗಡೆ ಆಗಿರುವ ಬಗ್ಗೆ ಮಾತಾಡೋಣ. ಬಿಡುಗಡೆಯಾಗುವ ಮೊದಲೇ ಭಾರಿ ಹೈಪ್ ಸೃಷ್ಟಿಸಿತ್ತು. ಇದು ವಿಜಯ್ ಅವರ ಕೊನೆಯ ಸಿನಿಮಾ ಎಂದು ಪ್ರಚಾರವಾಗಿರುವ ಕಾರಣ ಅಭಿನಯಗಳ ನಿರೀಕ್ಷೆ ಆಕಾಶಕ್ಕೇರಿತು. ಚಿತ್ರವನ್ನು ವಿನೋದ್ ನಿರ್ದೇಶಿಸಿದ್ದಾರೆ. ಸಂಗೀತವನ್ನು ಅನಿರುದ್ಧ್ ರವಿಚಂದ್ರ ಅವರು ಹ್ಯಾಂಡಲ್ ಮಾಡಿರ್ತಾರೆ. ಮೂವಿಯ ಕತೆ ಬಂದ್ಬಿಟ್ಟು, ಈ ಒಂದು ಮೂವಿ ರಾಜಕೀಯ ಮತ್ತು ಆ್ಯಕ್ಷನ್ ಅಂಶಗಳನ್ನು ಹೊಂದಿರುವ ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾವಾಗಿರುತ್ತೆ. ಸಮಾಜದಲ್ಲಿ ನ್ಯಾಯದ ವಿರುದ್ಧ ಹೋರಾಡುವ ನಾಯಕನ ಕಥೆಯನ್ನು ಚಿತ್ರೀಕರಿಸುವ ಮೂಲಕ ಈ ಒಂದು ಮೂವಿಯ ಉದ್ದೇಶವಾಗಿರುತ್ತೆ. ನಾಯಕನ ಜನರ ಪರವಾಗಿ ನಿಂತು ಭ್ರಷ್ಟ ವ್ಯವಸ್ಥೆಗೆ ಸವಾಲು ಹಾಕ್ತಾನೆ. ಕಥೆಯಲ್ಲಿ ಭಾವನಾತ್ಮಕ ಕ್ಷಣಗಳು, ಕುಟುಂಬದ ಸಂಬಂಧಗಳು, ರಾಜಕೀಯ ಸಂಘರ್ಷಗಳು ಹಾಗೂ ಭಾರಿ ಆ್ಯಕ್ಷನ್ ದೃಶ್ಯಗಳು ಪ್ರೇಕ್ಷಕರನ್ನು ಹಿಡಿದು ಇಡುವ ಪ್ರಯತ್ನ ಮಾಡುತ್ತೆ. ಚಿತ್ರದಲ್ಲಿ ವಿಜಯ್ ಅವರ ಪಾತ್ರಕ್ಕೆ ಸಾಕಷ್ಟು ಮಾಸ್ ಎಲಿವೇಶನ್ ಸನ್ನಿವೇಶಗಳಿವೆ. ವಿಜಯ್ ಅವರ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು, ವಿಜಯ್ ಎಂದಿನಂತೆ ತಮ್ಮ ಸ್ಕ್ರೀನ್ ಪ್ರೆಸೆನ್ಸ್ ಮೂಲಕ ಚಿತ್ರವನ್ನು ಮುನ್ನಡೆಸುತ್ತಾರೆ. ಎಂಟ್ರಿ ಸೀನ್, ಡೈಲಾಗ್ ಡೆಲಿವರಿ ಮತ್ತು ಆ್ಯಕ್ಷನ್ ಸೀಕ್ವೆನ್ಸಸ್ಗಳಲ್ಲಿ ಅಭಿನಯಗಳಿಗೆ ಬೇಕಾದ ಎಲ್ಲ ಅಂಶಗಳು ನೀಡಿದ್ದಾರೆ. ಭಾವನಾತ್ಮಕ ದೃಶ್ಯಗಳಲ್ಲಿಯೂ ಅವರು ಉತ್ತಮ ಅಭಿನಯ ತೋರಿಸಿದ್ದಾರೆ. ಅವರ ಅಭಿನಯಗಳಿಗೆ ಹಾಗೂ ಅವರ ಅಭಿಮಾನಿಗಳಿಗೂ ಈ ಒಂದು ಸಿನಿಮಾ ಒಂದು ವಿಶೇಷ ಅನುಭವ ಆಗಬಹುದು. ಹಾಗೆ ಈ ಒಂದು ಮೂವಿಯಲ್ಲಿ ಅದರ್ ಕಾಸ್ಟಿಂಗ್ ಡೀಟೇಲ್ಸ್ನ ಬಗ್ಗೆ ಮಾತಾಡ್ತಾ ಹೋದರೆ, ಪೂಜಾ ಹೆಗ್ಡೆ ತಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಬಾಬಿ ಡಿಯೋಲ್ ಖಳನಾಯಕನಾಗಿ ಗಮನ ಸೆಳೆಯುತ್ತಾರೆ. ಅವರ ಪಾತ್ರ ಕತೆಗೆ ಬಲ ನೀಡುತ್ತದೆ. ಹಾಗೆ ಅದ್ರ ಜೊತೆಗೆ ಮಮಿತಾ ಬೈಜು, ಪ್ರಕಾಶ್ ರಾಜ್, ಪ್ರಿಯಾಮಣಿ ನಾರಾಯಣ್ ಮತ್ತು ಗೌತಮ್ ವಾಸುದೇವ್ ಮೆನನ್ ತಮ್ಮ ಪಾತ್ರಗಳ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಮೂವಿಯ ನಿರ್ದೇಶನದ ಬಗ್ಗೆ ಮಾತಾಡ್ತಾ ಹೋದರೆ, ವಿನೋದ್ ಮತ್ತೊಮ್ಮೆ ತಮ್ಮ ಶೈಲಿಯ ಮಾಸ್ ಕಥೆಯನ್ನು ತೆರೆಗೆ ತಂದಿದ್ದಾರೆ. ಕೆಲವು ದೃಶ್ಯಗಳು ಅಭಿನಯಗಳಿಗೆ ರೋಮಾಂಚಕ ನೀಡುತ್ತೆ. ಫಸ್ಟ್ ಹಾಫ್ನಲ್ಲಿ ವೇಗವಾಗಿ ಸಾಗಿದ್ರೆ, ಎರಡನೇ ಭಾಗದಲ್ಲಿ ಭಾವನಾತ್ಮಕ ಅಂಶಗಳಿಗೆ ಹೆಚ್ಚಿನ ಮಹತ್ವ ನೀಡಿದ್ದಾರೆ. ಮ್ಯೂಸಿಕ್ ಡೀಟೇಲ್ಸ್ನ ಬಗ್ಗೆ ಮಾತಾಡ್ತಾ ಹೋದರೆ, ಹಾಗೆ ಮ್ಯೂಸಿಕ್ ಮತ್ತು ಟೆಕ್ನಿಕಲ್ ಬಗ್ಗೆ ಮಾತಾಡ್ತಾ ಹೋದರೆ, ಅನಿರುದ್ಧ್ ಅವರ ಹಿನ್ನೆಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ದೊಡ್ಡ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಮಾಸ್ ಸೀನ್ಗಳಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಪ್ರೇಕ್ಷಕರಿಗೆ ಥಿಯೇಟರ್ ಅನುಭವ ನೀಡುತ್ತೆ ಅಂತಲೇ ಹೇಳ್ಬೋದು. ಫೋಟೋಗ್ರಫಿಯನ್ನು ಮಾತಾಡ್ತಾ ಹೋದರೆ, ಸತ್ಯಂ ಸೂರ್ಯನ್ ಅವರು ಈ ಒಂದು ಮೂವಿಗೆ ಫೋಟೋಗ್ರಫಿನ ಹ್ಯಾಂಡಲ್ ಮಾಡಿರ್ತಾರೆ. ದೃಶ್ಯಗಳು ಭವ್ಯವಾಗಿ ಕಾಣುತ್ತವೆ. ಎಡಿಟಿಂಗನ್ನು ಪ್ರದೀಪ್ ರಾಘವ್ ಅವರು ಹ್ಯಾಂಡಲ್ ಮಾಡಿರ್ತಾರೆ. ಮೂವಿಯ ಪ್ಲೇಸ್ಮೆಂಟ್ ಬಗ್ಗೆ ಮಾತಾಡ್ತಾ ಹೋದರೆ, ವಿಜಯ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಸಖತ್ತಾಗಿದೆ ಹಾಗೂ ಅನಿರುದ್ಧ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು. ಆ್ಯಕ್ಷನ್ ಸನ್ನಿವೇಶಗಳು ನಿಮಗೆ ನೋಡ್ಲಿಕ್ಕೆ ಸಿಗ್ತವೆ ಹಾಗೂ ಬಾಬಿ ಡಿಯೋಲ್ ಅವರ ಒಂದು ವಿಲನ್ ಅಭಿನಯ ನೋಡ್ಲಿಕ್ಕೆ ಸಿಗುತ್ತೆ. ಅದ್ರ ಜೊತೆಗೆ ಭವ್ಯ ನಿರ್ಮಾಣ ಮೌಲ್ಯಗಳು ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಮೂವಿಯ ಮೈನಸ್ ಪಾಯಿಂಟ್ಸ್ ಬಗ್ಗೆ ಮಾತಾಡ್ತಾ ಹೋದರೆ, ಕೆಲವೆಡೆ ಕತೆ ಊಹಿಸಬಹುದಾದ ರೀತಿಯಲ್ಲಿ ಸಾಗ್ತಿರ್ಬೋದು. ಹಾಗೆ ಕೆಲವು ಪಾತ್ರಗಳಿಗೆ ಹೆಚ್ಚಿನ ಸ್ಕ್ರೀನ್ ಪ್ರೆಸೆನ್ಸ್ ಸಿಗಲಿಲ್ಲ. ಹಾಗೆ ಎರಡನೇ ಭಾಗದಲ್ಲಿ ಅಂದರೆ ಸೆಕೆಂಡ್ ಹಾಫ್ನಲ್ಲಿ ಸ್ವಲ್ಪ ನಿಧಾನಗತಿ ಅನುಭವ ಆಗಬಹುದು. ಫೈನಲ್ ಆಗಿ ಹೇಳಬೇಕಂದ್ರೆ, ಜನನಾಯಕನ್ ಒಂದು ಮಾಸ್ ಪೊಲಿಟಿಕಲ್ ಆ್ಯಕ್ಷನ್ ಎಂಟರ್ಟೈನರ್. ವಿಜಯ್ ಅಭಿನಯಗಳಿಗೆ ಹಬ್ಬದಂತೆ ಅನುಭವ ನೀಡುವ ಸಿನಿಮಾ. ಕಥೆಯಲ್ಲಿ ಹೊಸತನ ಕಡಿಮೆ ಇದ್ದರೂ ಸ್ಟಾರ್ ಪವರ್ ಮತ್ತು ಟೆಕ್ನಿಕಲ್ ಗುಣಮಟ್ಟ ಚಿತ್ರವನ್ನು ಎತ್ತಿ ಹಿಡಿಯುತ್ತೆ. ಮೂವಿಯ ಕಾಸ್ಟಿಂಗ್ ಡೀಟೇಲ್ಸ್ನ ಬಗ್ಗೆ ಮಾತಾಡ್ತಾ ಹೋದರೆ, ವಿಜಯ್, ಪೂಜಾ ಹೆಗ್ಡೆ, ಬಾಬಿ ಡಿಯೋಲ್, ಮಮಿತಾ ಬೈಜು, ಪ್ರಕಾಶ್ ರಾಜ್, ಪ್ರಿಯಾಮಣಿ ನಾರಾಯಣ್, ಗೌತಮ್ ವಾಸುದೇವ್ ಮೆನನ್, ತೀಜಯ್ ಅರುಣಾಚಲಂ ಈ ಒಂದು ಮೂವಿಯಲ್ಲಿ ಕಾಸ್ಟಿಂಗ್ ಡೀಟೇಲ್ಸ್ನಲ್ಲಿ ಕಾಣಿಸ್ತಾರೆ. ಸೊ ಇದಾಗಿತ್ತು 2026ರಲ್ಲಿ ರಿಲೀಸ್ ಆಗುವ ತಲಪತಿ ವಿಜಯ್ ಅವರ ಜನನಾಯಕನ್ ಮೂವಿಯ ಟ್ರೈಲರ್ ರಿಯಾಕ್ಷನ್ ಬಗ್ಗೆ. ಯಾರೆಲ್ಲ ತಲಪತಿ ವಿಜಯ್ ಅವರ ಫ್ಯಾನ್ ಆಗಿದ್ದೀರಾ, ವಿಜಯ್ ಫ್ಯಾನ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.